एक बार दो टुकड़े ಈ ಬೆಂಕಿಯ ಸಾರಥಿಯ ಸೌಂಡ್ ಕೇಳಿದರೆ ತೊಟ್ಟಿಲಲ್ಲಿ ಅಳುವ ಕೂಸಿನ ಸೌಂಡೇ ಸೈಲೆಂಟ್ ಆಗುವಾಗ ಸ್ಟೇಟ್ ಆಗಿ ಬಂದು ನನ್ನ ಸಾರಥಿಗೆ ಟಚ್ ಮಾಡಿ ಸಿಗರೇಟ್ ಹಚ್ಚುವೆಯಲ್ಲ ಯಾರು ನೀನು? ಬಡವರಿಗೆ ಬಂದು, ರೈತರಿಗೆ ಮಗ, ರಸಿಕರಿಗೆ ಕಲಾವಿದ, ನಿಮ್ಮಂತ ಕೆಟ್ಟ ಶ್ರೀಮಂತರಿಗೆ ಒತ್ತು ಬುದ್ಧಿ ಕಲಿಸಲು ಬರುವ ಹಸಿದ ಹುಲಿ ನಾನ್ಯಾರು ಗೊತ್ತಾ? ನಿನ್ನಂತ ಹಸಿದ ಹೆಪ್ಪುಲಿಗಳ ಜೊತೆ ಬಿಡುವ ಕಾಳಿಂಗ ಅಂದರೆ ಬೆಂಕಿ. ನಿನ್ನ ಹೆಸರು ಹೇಳಲು ಬಡವ. ನನ್ನ ಹೆಸರು ಕೇಳಿದರೆ ಕಲ್ಲಲ್ಲಿ ಹೂವರಳುತ್ತೆ, ಮರಳಲ್ಲಿ ಬೆಳೆ ಬೆಳೆಯುತ್ತೆ. ಸರ್ಪದಲ್ಲಿ ಕಟ ಸರ್ಪ, ಗಜದಲ್ಲಿ ಐರಾವತ, ವೇದಗಳಲ್ಲಿ ಅಶ್ವಮೇಧ, ಹುಲಿಗಳಲ್ಲಿ ರಾಜ. ನಿಮ್ಮಂತ ರೌಡಿಗಳಿಗೆ ರೊಚ್ಚಿಗೆ ಅಂತ ರೈತನ ಹುಲಿ ನೀನ ಹುಲಿಯಾ? ನೋಡು, ನನ್ನ ಹೆಸರು ಕೇಳಿದರೆ ಬುಲೆಟ್ ನಲ್ಲಿರುವ ಗೋಲಿ ಹೊರುತ್ತೆ, ಕೈಯಲ್ಲಿರುವ ಬ್ಲೇಡ್ ಕೊಯ್ಯುತ್ತೆ. ಹುಲಿಯಾ? ನೀನು ಈ ಹಳ್ಳಿಗೆ ಮಾತ್ರ ಹುಲಿಯಾ? ನಾನು ಸ್ಟೇಟಿಗೆ ರೌಡಿ. ಸುಮ್ಮನೆ ನನ್ನೊಂದಿಗೆ ಸಂಬಂಧಿಸಿದರೆ ಕಳೆದುಕೊಂಡಿರುವ ನಿನ್ನ ಸರ್ವಾಸ್ತಿ ಮರಳಿ ಸಿಗುವಂತೆ ಮಾಡುತ್ತೇನೆ. ಇಲ್ಲವಾದರೆ ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ. ಜನ್ಮ ಕೊಟ್ಟ ತಂದೆ, ತುತ್ತು ಕೊಟ್ಟ ತಾಯಿ, ಬದುಕು ಕೊಟ್ಟ ಭಗವಂತ, ವಿದ್ಯೆ ಕೊಟ್ಟ ಗುರು, ಮರಳಿ ಕೊಡಕ್ಕಾಗುತ್ತೇನೋ ಲಜ್ಜ? ಈ ರೈತ ದೇಶದ ಬೆನ್ನೆಲುಬು, 6.5 ಕೋಟಿ ಕನ್ನಡಿಗರಿಗೆ ಅನ್ನ ಹಾಕುವ ಅನ್ನದಾತ. ಈ ರೈತ ನಿಂತರೆ ಸ್ವರ್ಗ, ಸಿಡಿದೆತ್ತರೆ ಪ್ರಪಂಚ ಪ್ರಳಯ. ನನಗೆ ಬೊಟ್ಟು ಮಾಡಿ ಬೆಟ್ಟ ಕಟ್ಟಿ ಶಟ್ಟು ಹೊಡೆಯುತ್ತೇನೆ ಬಕರ. ಮಹಾಭಾರತದಲ್ಲಿ ದುರ್ಯೋಧನನ ತೊಡೆ ಮುರಿದ ಹಾಗೆ ಒತ್ತು ನೋಡಿ ನಿನ್ನ ಚೆಂಡು ಮುರಲಿಲ್ಲ. ನನ್ನ ಹೆಸರು ಸರ್ಪ, ಕೋಲಿಂಗ ಸರ್ಪ ಅಂದರೆ ಬೆಂಕಿ. ಈ ರೈತ ಕೂರಿಗೆ ಹಿಡಿದು ಒತ್ತಿ ಬಿತ್ತಿ ಸಕಲ ಜೀವರಾಶಿಗಳಿಗೆ ಅನ್ನ ಹಾಕುವುದು ಗೊತ್ತು. ಎದುರಿಗೆ ಬಿದ್ದರೆ ನಿಮ್ಮಂತ ಕಮಂಗಿಗಳ ಜೀವ ತೆಗೆಯುವುದು ಗೊತ್ತು. ಇಷ್ಟಕ್ಕೆ ಮುಚ್ಚಿಕೊಂಡಿದ್ದರೆ ಸರಿ, ಇಲ್ಲವಾದರೆ ಈ ನನ್ನ ಕೊಡ್ಲಿಗೆ ಆಹುತಿಯಾಗಬೇಕಾಗುತ್ತದೆ. ಎಚ್ಚರ! ಇದು ಕೇವಲ ಹುಲಿಯಲ್ಲ, ಗುಡುಗು ಹೊಡೆದ ಕಂಡು ಮಿಂಡರ ಹುಲಿ, ಓಲಿಯಾಸ್ತಿ ಹುಲಿ. ಹೋಗ್ತೇನೆ ಮಗನೇ, ಅಭಿ ಪಿಕ್ಚರ್ ಬಾಕಿ. ನಿನ್ನ ಶರಯೋಗದ ಆರ್ಭಟವನ್ನು ಹೇಗೆ ತಡಿಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗನೆ ಈ ಊರಿನ ಶ್ರೀಮಂತ ವಜ್ರಕಾಂತನ ಆಸ್ತಿಯನ್ನು ಕಬಳಿಸಿಕೊಂಡು ಅವನ ತಂಗಿಯನ್ನು ಒಂದು ಸಾರಿ ಕೊಕ್ಕಿ
ಎದುರಾದವರಿಗೆ ಎದೆ ಬಗೆದು ವಿದೇಶಕ್ಕೆ ಹಾರುವುದೇ ಈ ಚಲದಂಕ ಮಲ್ಲನ ಚಮತ್ಕಾರ. ಬೆಳೆಯಲು ಅಮ್ಮ ಬೇಕು, ವಿದ್ಯೆ ಕಲಿಸಲು ಗುರುಗಳು ಬೇಕು, ಮನೆ ಬೆಳಗಲು ಹೆಣ್ಣು ಬೇಕು. ಹಾಗೆ ಈ ಜೀವನದಲ್ಲಿ ಮುಂದೆ ಬರೋಕೆ ನಮ್ಮಂತ ಕ್ರೂರ ಕಳ ನಾಯಕರು ಬೇಕು. ವಜ್ರಕಾಂತನಿಗೆ ಕೈ ಜೋಡಿಸಿ ಕಿಲ್ಲರ್ ಕಿಂಗ್ ಎಂದು ಮೆರೆತಿರುವ ಬೆಂಕಿ, ವಜ್ರಕಾಂತ್, ನೀನೆಷ್ಟೇ ಕಳ್ಳ ಮಾರ್ಗದಲ್ಲಿ ಹೋಗು, ನಿನ್ನ ದೌರ್ಜನ್ಯದ ತರ್ಪಕ್ಕೆ ಲಂಗು ಲಗಾಮ್ ಹಾಕಿ ತಕ್ಕ ಪಾಠ ಕಲಿಸದ ಹೋದರೆ ಐ ಆಮ್ ನಾಟ್ ಪೊಲೀಸ್ ಇನ್ಸ್ಪೆಕ್ಟರ್ ಜಗನ್ನಾಥನೇ ಅಲ್ಲ. ಬೆಂಕಿ, ಬೇರೆ ಸ್ಟೇಟಿನಲ್ಲಿ ಮೆರೆದಿದ್ದೇನೆಂದು ಈ ಕರ್ನಾಟಕದಲ್ಲಿ ನಿನ್ನ ಬಾಲ ಬಚ್ಚಿದರ ಮಗನೇ, ಈ ಪೊಲೀಸ್ ಪವರ್ ಏನಂತ ತೋರಿಸ್ತೇನೆ. ಈ ಪೊಲೀಸ್ ಬ್ಯಾಲ್ಟ್ ಹಾಕಿತ್ತು, ತಲೆ ಮೇಲೆ ಕ್ಯಾಪ್ ಹಾಕಿತ್ತು, ಹೆಗಲ ಮೇಲೆ ಸ್ಟಾರ್ ತೊಟ್ಟಿತ್ತು, ನಿಮ್ಮಂತ ಅಂಡರ್ವರ್ಲ್ಡ್ ಠಾಣೆಗಳಿಗೆ ಎಡೆಮುರಿ ಕಟ್ಟೆ ತಕ್ಕ ಶಿಕ್ಷೆ ಕೊಡಿಸುವುದೇ ಈ ಕರ್ನಾಟಕ ಪೊಲೀಸರ ಮುಖ್ಯ ಗುರಿ. ದೇವ ಮಾರುತೇಶ್ವರ, ಇದು ಯಾವ ಊರು, ಇದು ಯಾವ ದಾರಿ? ನನಗೊಂದು ಹೊಟ್ಟೆ ಹಸಿದು ತುಂಬಾ ಸಂಕಟವಾಗ್ತಾ ಇದೆ. ಯಾವುದಾದರೂ ಕೂಲಿನಲ್ಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳಬೇಕಂದರೆ ಈ ನನ್ನ ಕಾಲು ಮುರಿದು ಹಾಕಿದರೆ ಹಣೆಯ ವಂಚಕರು. ಹೇ ಜಗನ್ಮಾತೆ ದುರ್ಗಾದೇವಿ, ಪದೇ ಪದೇ ಈ ಕಷ್ಟ ನನಗೆ ತರುವುದಕ್ಕಿಂತ ಒಂದು ಸಾರಿ ಸಾವನ್ನು ತಂದು ಬಿಡಬಾರದೆ ತಾಯಿ, ಒಂದು ಸಾರಿ ಸಾವನ್ನು ತಂದು ಬಿಡಬಾರದೆ. ಇಲ್ಲ ಇಲ್ಲ, ನಾನು ಸಾಯಬಾರದು. ನಾನು ಸತ್ತರೆ ನನಗೆ ನನ್ನ ಕುಟುಂಬಕ್ಕಾದ ನ್ಯಾಯವನ್ನು ನನ್ನ ತಮ್ಮನ ಮುಂದೆ, ಹುಲಿಯಾನ ಮುಂದೆ ಹೇಳಿ ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿಸಬೇಕಾದರೂ ನಾನು ಬದುಕಬೇಕು. ನಾನು ಬದುಕಬೇಕಾದ್ರೆ ನನಗೀಗ ಅನ್ನ ಬೇಕು. ಅನ್ನ ಬೇಕಾದರೆ ಹಣ ಬೇಕು. ಹಣ ಈ ಅವನಿಗೆ ಇಲ್ಲಿ ಯಾರು ಕೊಡುತ್ತಾರೆ? ಉಳಿದಿದ್ದು ಒಂದೇ ಒಂದು ದಾರಿ, ಭಿಕ್ಷೆ ಬೇಡಬೇಕು. ಇನ್ನೊಬ್ಬರಿಗೆ ದಾನ ಮಾಡೋ ಈ ಕೈಯಿಂದ ಭಿಕ್ಷೆ ಬೇಡುವಂತಾಗಿದೆ.
ನಾನು ಊರಿಗೆ ಹೋಗ್ಬೇಕಾದ್ರೆ ಬದುಕಬೇಕು, ಬದುಕಬೇಕಾದ್ರೆ ಅನ್ನ ಬೇಕು, ಅನ್ನ ಬೇಕಾದ್ರೆ ಈಗ ಭಿಕ್ಷೆ ಬೇಡಲು ಬೇಕು ದೇವ, ಭಿಕ್ಷೆ ಬೇಡಲು ಬೇಕು. ಮೋನಿಕಾ, ಇದೇ ಈ ಬಡ ರೈತನ ಬೆವರಿನ ಪವಿತ್ರವಾದ ಅರಮನೆ, ಅರ್ಥಾತ್ ಬಡವನ ಬಂಗಾರದ ಮನೆ. ಸೋ ನೈಸ್. ಬಡವನ ಮನೆ ಎದುರೇನಾಯ್ತು, ನಿಮ್ಮ ಮನಸ್ಸು ಶ್ರೀಮಂತವಾಗಿದೆ. ನೋಡು ಸೂರ್ಯ, ನಾನು ನಿನ್ನ ವಿದ್ಯೆ ಅಂತಸ್ತು ನೋಡಿ ಪ್ರೀತಿ ಮಾಡಿಲ್ಲ. ನಿರ್ಮಲವಾದ ನಿನ್ನ ಮನಸ್ಸು ಸಮೃದ್ಧವಾದ ನಿರಂತಿಗೆ ಮರಳಾಗಿ ಹೋಗಿದ್ದೇನೆ. ಅದೇ ನನಗೆ ಆಶ್ಚರ್ಯ. ನೀನು ಹುಟ್ಟಿದಾಗಿಂದ ಪಿಜ್ಜಾ ಬರ್ಗರ್ ತಿಂದು ಎಸಿ ರೂಮಿನಲ್ಲಿ ಬೆಳೆದವಳು, ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತ ಎಂದು ಸವೆದವಳು. ಈ ಬಡವನನ್ನು ವರಿಸಿ ಬಂದಿರುವುದು ನೆನಪಿಸಿಕೊಂಡರೆ ನನಗೆ ಆಶ್ಚರ್ಯವಾಗುತ್ತದೆ. ಸೂರ್ಯ, ಆಶ್ಚರ್ಯ ಪಡುವಂಥದ್ರಲ್ಲಿ ಏನೂ ಇಲ್ಲ. ನಮ್ಮ ಕಾಲೇಜ್ನಲ್ಲಿ ಪ್ರಥಮ ಸ್ಥಾನ ಪಡೆದು ಕಾಲೇಜಿನ ಟಿಸಿ ಆಗಿ ಎಲ್ಲ ಫಂಕ್ಷನನ್ನು ಮುಂದೆ ನಿಂತು ಖುಷಿಯಾಗಿ ಮಾಡೋ ನೋಡಿದ್ರೆ ಯಾವ ಹೆಣ್ಣಿನ ಮೇಲೆ ಪ್ರೀತಿ ಹುಟ್ಟುವುದಿಲ್ಲ, ನೀನೇ ಹೇಳು. ಕಾಲೇಜ್ ದಿನಗಳು ಮತ್ತೆ ಮರುಕಳಿಸಿದವು. ನನ್ನ ನಿನ್ನ ನಡುವೆ ಬಹಳ ದಿನಗಳಿಂದ ಸಂಪರ್ಕವಿಲ್ಲದಾಗ ನನ್ನನ್ನು ಮರೆತು ಬಿಟ್ಟೆ ಅಂತ ತಿಳಿದಿದ್ದೆ. ಆದರೆ ಯಾವ ಋಣಾನು ಬಂದವೋ ಏನೋ. ಹೌದು, ನೀನು ಈ ಊರಿಗೆ ಬಂದ ಕಾರಣ ಹೇಳಲಿಲ್ಲವೇ? ಏನೆಂದು ಹೇಳಲಿ ಸೂರ್ಯನಿಗೆ? ನನ್ನ ಕಾಯಕ ಪೂರ್ಣವಾಗಿವರೆಗೂ ನನ್ನ ನಿಜ ರೂಪ ಗೊತ್ತಾಗಬಾರ್ದು ಇವರಿಗೆ. ಯಾಕೆ ಮೋನಿಕಾ, ಏನೋ ವಿಚಾರಿಸುತ್ತಿರುವೆ? ಏನಿಲ್ಲ ಸೂರ್ಯ, ನಾನೀಗ PG ಮುಗಿಸಿ PhD ಮಾಡ್ತಾ ಇದ್ದೇನೆ. ಅಂದಾಗೆ ಹೇಳಿದಲ್ಲ, PhD ಮಾಡ್ತಾ ಇದ್ದೇನೆ ಅಂತ. ಗ್ರಾಮೀಣ ಅಭಿವೃದ್ಧಿ ಆಗುವಗಳ ಬಗ್ಗೆ ನಾನು ಸ್ಟಡಿ ಮಾಡ್ತೇನೆ. ತುಂಬಾ ಸಂತೋಷವಾಯಿತು. ನೀನು ಗ್ರಾಮೀಣ ಕೃಷಿ ಪದ್ಧತಿ ಕುರಿತು ವಿಷಯ ತೆಗೆದುಕೊಂಡು ಬಂದಿ ಅಂದರೆ ಈ ಪ್ರಗತಿಪರ ರೈತ ಸೂರ್ಯ ನಿನಗೆ ಒಳ್ಳೆಯ ಗೈಡ್ ಆಗುತ್ತಾನೆ. ಎಸ್, ನಾನು ನಂಬಿದ ನನ್ನ ಭೂತಾಯಿಗೆ ಯಾವುದೇ ರಾಸಾಯನಿಕ ವಿಷ ಪೂರಿತ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಬಳಸಿ ಪ್ರತಿಯೊಂದು ಬೆಳೆ ಅತಿ ಹೆಚ್ಚು ಉತ್ತಮ ಬೆಳೆದಿದ್ದಕ್ಕೆ ಧಾರವಾಡ ಕೃಷಿ ವಿದ್ಯಾಲಯದಿಂದ ಸಾವಯವ ಕೃಷಿ ಪಂಡಿತ್ ಎಂಬ ಅವಾರ್ಡ್ ಬಂದಿದೆ. ಸೂರ್ಯ, ನೀನು ಯಾವ ಕೆಲಸಕ್ಕೂ ಕೈ ಹಾಕಿದರೂ ಯಾವ ಚಮಲ್ಸಿಂದ ಹಾಕ್ತೆ ಅಂದ ಮೇಲೆ ಗೆಲುವಿನ ದೂರಿನ ಬೆನ್ನ ಹಿಂದೆನೇ ಇದೆ. ಆದರೆ ನೀನು ನನ್ನ ಮಾರ್ಗದರ್ಶನವನ್ನು ಮಿಸ್ ಮಾಡಿಕೊಂಡೆ. ಸೂರ್ಯ, ಸಾಯುವ ಕೃಷಿ ಬಗ್ಗೆ ಗೈಡ್ ಮಿಸ್ ಆದರೆ ಏನಾಯ್ತು? ನನ್ನ ಪ್ರೀತಿಯ ಪಯಣದಲ್ಲಿ ಕನಸುಗಾರ ನೀನೇ ಅಲ್ಲವೇ? ಮೋನಿಕಾ, ಪ್ರೀತಿ ಪ್ರೇಮದಲ್ಲಿ ನೀನು ನನಗಿಂತ ಒಂದು ಕೈ ಮೇಲೆ ಇದೆಯಾ? ಸೂರ್ಯ, ನಿರ್ಭಯವಾದ ಈ ಮನೆಯಲ್ಲಿ ನಮ್ಮಿಬ್ಬರ ಕಾಮದ ಕಾರ್ಮೋಡ ಕರಗಿ ಈ ಭೂಮಿಗೆ ಅಪ್ಪಳಿಸುವಂತೆ ಕಾಮಲೀಲೆ ಆಡೋಣವೇ? ಛೇ, ಅದು ಎಂತ ಮಾತನಾಡಿದೆ ಮೋನಿಕಾ? ಪ್ರೀತಿ ಪ್ರೇಮ ಎಂದರೆ ಕೇವಲ ಕಾಮಮೋಹನವನ್ನು ಇಂಗಿಸಿಕೊಳ್ಳುವ ಸಾಧನವೂ ಅಲ್ಲ, ನೂರಾರು ವರ್ಷ ಒಂದಾಗಿ ಸಂಬಂಧ ಗಟ್ಟಿ ಮಾಡುವ ಪವಿತ್ರವಾದ ಬಂಧ. ಈ ಸದ್ಯ ಬೇಡ, ಮುಂದೆ ಇದ್ದೇ ಇದೆಯಲ್ಲ. ಛೇ, ಇವನ ಹತ್ತಿರ ರಸಿಕತೆನೇ ಇಲ್ಲ. ಇವನ ಹತ್ರ ಏನು ಬೇಡಿಕೊಂಡ್ರು ಎಲ್ಲ ವ್ಯರ್ಥ. ಸ್ವಲ್ಪ ಸಮಯ ತಮಾಷೆ ಮಾಡಿದಾಯ್ತು. ಏನಿಲ್ಲ ಸೂರ್ಯ, ಸುಮ್ಮನೆ ತಮಾಷೆಗೆ ಅಂದೆ. ಹಾ, ನನ್ನ ಜೊತೆ ಡ್ಯಾನ್ಸ್ ಮಾಡಿ ಹಾಡಲು ನಿಮಗೆ ಒಪ್ಪಿಗೆ ಇದೆಯಾ? ಖಂಡಿತ ಒಪ್ಪಿಗೆ ಇದೆ ರಾಣಿ, ನನ್ನ ಮಹಾರಾಣಿ. ಸಿಹಿ ಮುತ್ತಿನ
ನನ್ನಿಂದ ನಿನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಲು ಸಾಧ್ಯವಿಲ್ಲ. ಈ ಬಾಳ ಪಯಣದಲ್ಲಿ ಬದುಕಿದರು ನಿನ್ನ ಜೊತೆ, ಸತ್ತರು ನಿನ್ನ ಜೊತೆ. ನಿನ್ನ ಜಪಿಸಿದ ಒಂದು ಕ್ಷಣ ಕೂಡ ನಾನು ಇರುವುದಿಲ್ಲ. ಆದರೆ ನನ್ನ ನೀನು ಕೈ ಬಿಡುವುದಿಲ್ಲ ತಾನೆ? ಖಂಡಿತ ಇಲ್ಲ ಮೋನಿಕಾ. ಈ ಸೂರ್ಯ ನಂಬಿ ಬಂದವರನ್ನು ಕೈ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ನಮ್ಮಿಬ್ಬರ ಅಮರವಾದ ಈ ಹೃದಯಗಳು ಒಂದಾದ ಮೇಲೆ ಸದ್ಯದಲ್ಲೇ ನಿನ್ನ ಕೈ ಹಿಡಿದು ಈ ಮನೆ ತುಂಬಿಸಿಕೊಳ್ಳುತ್ತೇನೆ. ನನ್ನ ಕೈ ಬಿಟ್ರೆ ಸಾಕಾಗಿದೆ. ಪ್ರೀತಿ ಸಂಕಂತೂ ಹಿಡಿಸಿದಾಯ್ತು. ಸೂರ್ಯ, ನಾನಿನ್ನು ಹೋಗಿ ಬರಲ್ಲ. ತಾಳು ಮೋನಿಕಾ, ನನ್ನ ತಾಯಿ ಹೊಲದಿಂದ ಬರುವ ಟೈಮ್ ಆಯ್ತು. ಅವಳಿಗೂ ನಿನ್ನ ಪರಿಚಯ ಮಾಡಿಸುತ್ತೇನೆ. ಅವಳ ಕೈ ತುತ್ತುಕೊಂಡು ಹೋಗುವಂತೆ. ಈ ದನಕಗಳ ಸಗಣಿಯ ವಾಸನೆಯಿಂದ ನನಗೆ ಸಾಕಾಗಿ ಹೋಗಿದೆ. ಯಾವಾಗ ನನ್ನ ಬಿಟ್ಟು ಹೋದ್ರಂತಾಗಿದೆ. ಸೂರ್ಯ, ಇನ್ನೊಂದು ಸಾರಿ ಬಂದಾಗ ಖಂಡಿತವಾಗಿ ಊಟ ಮಾಡಿಕೊಂಡು ಹೋಗ್ತೀನಿ. ಬಾಯ್. ಬಾಯ್. ಹುಚ್ಚುಡುಗಿ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾಳೆ. ಆದರೂ ನನ್ನ ಹುಡುಗಿ ಹೃದಯವಂತವಳು. ಇರಲಿ, ರಾಮಣ್ಣ ಎಷ್ಟು ಹುಡುಕಿದರೂ ಸಿಗುತ್ತಾ ಇಲ್ಲ. ನನ್ನ ಗೆಳೆಯ ಹುಲಿಯನ್ನು ಕೂಡ ಅವರ ಹುಡುಕಾಟದಲ್ಲಿ ಮಗ್ನನಾಗಿದ್ದಾನೆ. ರೈತರ ಪರ ಹೋರಾಡಿದ ರಾಮಣ್ಣನ ರೈತರ ಕಣ್ಣೀರು ಒರೆಸುವ ಪ್ರಗತಿಪರ ರೈತ ರಾಮಣ್ಣ ಇನ್ನಿಲ್ಲ ಎಂದರೆ, ಓ ದೇವರೇ, ರೈತನ ಕಣ್ಣೀರಿಗೆ ಆಸರೆ ಯಾರು? ರೈತನ ಕಣ್ಣೀರಿಗೆ ಆಸರೆ ಯಾರು? ಕಾಲೆತ್ತೆತ್ತಿ ಜಿಗಿತಡ್ರಿ ಅಪ್ಪ ಈ ಮೋನಿಕಾ ಅಂತೀನಿ. ಅಲ್ಲ, ಒಮ್ಮೆ ಈ ಬೆಂಕಿಯಿಂದ ಬೆನ್ನತ್ತಾಳ, ಇನ್ನೊಮ್ಮೆ ನಮ್ಮ ಸಾಹುಕಾರ ವಜ್ರಕಾಂತಿಂದ ಬೆನ್ನತ್ತಾಳ. ಅಷ್ಟಲ್ರಿ ಅಪ್ಪ, ನಮ್ಮ ವಿರೋಧ ಪಕ್ಷ ಉಪನಾಯಕದನಲ್ರಿ, ಆ ಸೂರ್ಯನಿಂದ ಬೆನ್ನತ್ತಾಳ. ಅದಕ್ಕೆ ಹೇಳ್ತಾರ್ರಿ ಅಪ್ಪ, ಬಲ್ಲವರು ನೀರಿನಲ್ಲಿ ಕುದುರೆನಲ್ಲಿ ತಿಳಿಬೋದು, ಆಗ ಈ ಹೆಣ್ಣಿನಲ್ಲಿ ಯಾರು ತಿಳಿಯಲ್ರಿ, ತಿಳಿಯಲ್ಲ. ಹೋಗ್ಬಿಡ್ರಿ, ಇವಳು ನನ್ನ ಮಗಳು ಐತಲ್ಲ, ಬ್ಯಾಡ ಬ್ಯಾಡ ಅಂದ್ರೂ ಹೊಲ ಹಿಡಿಬೇಕಂತೈತೆ. ಇನ್ಕಮ್ ಟ್ಯಾಕ್ಸ್ನವ್ರು ಗನ್ ಹಚ್ಚಾರಂತಂದು ಹೊಲ ಹಿಡಕತೈತೆ. ಅದನ್ನ ಬೀಜ ಬಿತ್ತೋರು ಬೆಳೆಯೋರು ಯಾರೊಬ್ರು ಕೃಷಿ ಪಂಡಿತ ಸಿಗ್ಬೇಕಲ್ಲ ನಮಗ. ನಿಮ್ನ ಎಲ್ಲೆಲ್ಲ ದುಡ್ಕೋದ್ರಪ್ಪ, ನಿಮ್ದು ನಾನ ಮಾಡ್ತೀನ್ರಿ. ಲೇ, ನಿನ್ ಕಡೆಯಿಂದ ಆಗಲೇ ತಮ್ಮ. ಯಾಕ ಹಂಗನ್ಬೇಡ್ರಿ, ಒಂದ್ ಸಲ ಚಾನ್ಸ್ ಕೊಟ್ಟು ನೋಡ್ರಿ. ಬಿತ್ತಬಾರ್ದ, ಬಿತ್ತಿದಪ್ಪ ಅಂದ್ರ 3 ತಿಂಗಳ ರೆಡಿ ಮಾಡಿ ನಿಂದಿಸ್ಬಿಡ್ತೀನಿ ನಿಮ್ಮ ಹೊಲನ. ಏ, ನಿನ್ ಕಡೆಯಿಂದ ಆಗಲೇ ತಮ್ಮ. ಯಾಕಂದ್ರ ಇನ್ನು ನೀ ಸಣ್ಣ ಹುಡುಗದಿಲ್ಲ, ಇನ್ನು ನಿನ್ಗೆ ತಿಳುವಳಿಕೆ ಭಾಳ ಕಮ್ಮಿ. ಹೆಂಗ್ ಬೀಜ ಬಿತ್ತಬೇಕು, ಹೆಂಗ್ ಬೆಳಿಬೇಕು ಅನ್ನೋದು ಇನ್ನು ನಿನ್ಗೆ ಗೊತ್ತಿಲ್ಲ ಹುಡುಗ. ರೇ ತೆರ್ಲಿಯವ್ರ, ಇದೇಲೇಪ್ಪ ಒಬ್ಬ ಮಕ್ಕಳು ಇವ್ರ ಬದಲಾಗ್ಬಿಟ್ಟು ನನಗ ಏನಾರ ಅನ್ರಿ, ಬಿತ್ತಕ್ಕ ಬೆಳಕ್ ಮಾತ್ರ ಬರಾಕ್ ಅನ್ನಕ್ ಹೋಗ್ಬಿಡ್ರಿ. ಯಾಕಂದಿ ಆ ಕೆಲಸದಾಗ ಎತ್ತಿದ ಕೈ ಇದೀನಿ. ನಂದು ಉದ್ದೊಂದು ನೆಗ್ಲು ತುದಿ ನೋಡ್ರಲ್ಲ, ಮಿರಿ ಮಿಂಚದ. ಒಂದ್ಸಲ ನೇಗ್ಲ ಹೊಡೆದು ತೆಳ್ಳಗೆ ಬೀಜ ಹಾಕಿ 2 ಸತ ರಂಟಿ ಹೊಡೆದ್ರಪ್ಪ ಅಂದ್ರ, ಮ್ಯಾಲ ನೀರ್ ಹಾಕಿದ್ರಪ್ಪ ಅಂದ್ರ ಮಕ್ಳು ಹೊಲ್ದಾಗ ಮಳಿಕ್ ನಟ್ರಲ್ಲ, ನಿಮ್ ಹೊಲ್ದಾಗ ಮಳಿಕ್ ನಟ್ಟಿರ್ತಾವ. 100% ಫಿಕ್ಸ್. ನೀ ಹೇಳೋ ಮಾತು 100 ಸತ್ಯ ತಮ್ಮ. ನಿಮಗ ಅಷ್ಟು ಡೌಟ್ ಇತ್ತಂದ್ರ ನಿಮ್ ಮಗಳ ಕರ್ದು ಕೇಳಿ ನೋಡ್ರಿ. ನನ್ನ ಮಗನ ಅಂತೂ ತೋರ್ಸೇ ಬಿಟ್ಟಲ್ಲೇ ಅಪ್ಪ. ನನ್ನ ಮಗಳಿಗೆ ನೇಗಿಲು ತುದಿನ ನಾನಿನ್ನ ನಿಮ್ ಮಗಳ ನೆಗಲು ತುದಿ ತೋರ್ಸಿಲ್ರಿ. ನಮ್ ಪವರ್ ಹೆಂಗೈತೆ ಅಂತೇಳಿ ಮಂದಿ ಬಾಯ ಕೇಳಿ ತಿಳ್ಕೊಂಡ. ಚಾಡ್ರವ್ರ ಏನೇ ಅಲ್ರಿ, ನಿಮ್ ಮಗಳು ಹೋದಾಗ ಬಾಳ ಕರಿಕಿ ಬೆಳೆಸ್ತೀಳಪ್ಪ. ನೀ ನೋಡಿದ್ರೆ ತಮ್ಮ ನಮ್ಮ ಹೊಲ್ದಾಗ ಕಿಟಕಿ ಒಳಗ ಬೆಳೆದಿದ್ದ ನಿಮ್ ಮಗಳ ಎತ್ತಿ ತೋರ್ಸ್ಯಾಳ್ರಿ. ಅಪ್ಪ ಎಲ್ಲಿ ತೋರಿಸಿದ್ದದ ಅದರಿ ಹೊಲಕ್ ಹಚ್ಚಿದ ಬೇಲಿನ ನನಗ ನೋಡಕ್ ಟೈಮ್ ಇಲ್ಲ, ಮಾಡಕ್ ಬಂದ ನೋಡ್ತೀನಿ ಅಂತ ಹೇಳಿದ್ದೆ. ತಮ್ಮ ಏನದ ಅದರಿ ಗಳೆ ಹೊಡಕ್ ಬಂದಾಗ ನೋಡ್ತೀನಿ ಅಂತ ಹೇಳಿದೆ. ಆದ್ರೂ ನಿಮ್ ಮಗಳು ಕೇಳಿಲ್ರಿ. ಒಂದ ಒಂದ್ ಸಲ
ಕರಿಕ್ ಬೆಳೆದು ಹೊಲನ ನೋಡೋಗ್ರಿ ನೆಗಲು ತುದಿ ಹೆಂಗ್ ರೆಡಿ ಮಾಡ್ಕೊಂಡು ಬರಬೇಕು ಅನ್ನೋದು ಗೊತ್ತಾಗತ್ತಾ ಅಂತಾರಲ್ಲ. ನಮಗೂ ಕೇಳಿಲ್ರಿ, ಆದ್ರೆ ಎಷ್ಟು ಹೇಳಿದ್ರೆ ಕೇಳಿಲ್ಲ. ಪಸಕ್ತಿನ ಎತ್ತಿ ತೋರ್ಸಬಿಟ್ರು, ನಮಗೂ ರೂಪಾಯಿ ಹೆಚ್ಚಾಗಿ ನಾವು ಎತ್ತಿ ನೋಡಬಿಟ್ಟು ನೋಡ್ರಿ. ಅಲ್ಲೇ ತಮ್ಮ ಏನಿತ್ತು ಅದ ರೀ ಹೊಲಕ್ಕೆ ಹಚ್ಚಿದ ಬೇಲಿನ ಬರ್ಲಿ ಬರ್ಲಿ ನನ್ನ ಮಗಳು ಕೇಳೇ ಬಿಡ್ತೀನಿ. ಅಲ್ಲ ನಾನು ಪರ್ಮಿಷನ್ ಇಲ್ಲ ನಮ್ಮ ಕಜ್ಜಿ ಹೊಲ ಬೇಲಿಯಾಗಿ ಎತ್ತಿ ಹೆಂಗ್ ತೋರಿಸಿದಕ್ಕೆ ಬರ್ಲಿ ಬರ್ಲಿ ಕೇಳೇ ಬಿಡ್ತೀನಿ. ಓಡಿ ಹೋಗೋಣ ಬಾ ಅಂದರೆ ಯಾಕಂತಾನೆ, ಪ್ರೀತಿ ಮಾಡೋಣ ಬಾ ಅಂದರೆ ಒಲ್ಲಂತಾನೆ. ಓಡಿ ಹೋಗೋಣ ಬಾ ಅಂದರೆ ಯಾಕಂತಾನೆ, ಪ್ರೀತಿ ಮಾಡೋಣ ಬಾ ಅಂದರೆ ಒಲ್ಲಂತಾನೆ. ಅಪ್ಪಾಜಿ ಇಲ್ಲೇ ಅದೇನು? ಅಪ್ಪಾಜಿ ಏ ಅಪ್ಪಾಜಿ, ನಮ್ಮ ಪಾರ್ಟ್ನರ್ ಜೊತೆ ಕೂಡಿ ಏನು ಮಾತಾಡಕತ್ತೀಯಪ್ಪ? ಮಾಡಬೇಡ ನಿಮ್ಮ ಅವನ ಮೂರ್ಖತನ ಅಲ್ಲವೇ. ನಮ್ಮ ಹೊಲಕ್ಕ ಅಷ್ಟ ಪಾರ್ಟ್ನರು ನಿನ್ನ ಲೈಫ್ಗಲ್ಲಿ ಬೇಯವ, ನಿನ್ನ ಲೈಫ್ಗಲ್ಲಿವ ಅಲ್ವೇ ಮಗಳ. ನಾನು ಕೇಳಲ್ಲ ಹೆಂಗೆ ತೋರಿಸಿದೇವ ನೀನ ಏನೋ ನಿಮ್ಮ ಅಪ್ಪನ ಅಲ್ವೇ ಬೇಲಿ ಎತ್ತಿ ಹೆಂಗ್ ತೋರಿಸಿದೆ ಅಂತ ಕೇಳಿದೆ. ಏ ನಿಮ್ಮ ಅವನ ನಿನಗ ಹೇಳೋದ ಅಲ್ಲ, ಏನಂತ ನೀ ಮಾತಾಡ್ದ ತೆರಬಾಗಿತ್ತು ಮಾಡ್ಕೊಂತ ನಿಮ್ಮ ಅವನ ಹಳೆ ನಿಮ್ಮ ಅವನ ಅಲ್ವೇ ನಂಗೆ ಗೊತ್ತಿಲ್ಬೇಡ ಗೊತ್ತಾಗ ಏನು ಸುದ್ದಿ ಗೊತ್ತಿಲ್ವೇ ನಾನು ಹೇಳ್ತೀನಿ ಕೇಳ ನಿಮ್ಮ ಅವನ. ಅಲ್ಲಪ್ಪ ನಮ್ಮ ಊರಾಗ ಇವ್ ಮಾಡಕ್ ಬಾಳ ಫೇಮಸ್ ದಾನಂತ. ಯಪ್ಪ ಇವ್ ಬಿತ್ತಿದ ಬೀಜ ಒಟ್ಟು ಉಸಿನ ಹೋಗಂಗಿಲ್ಲತ್ತ. ನಮ್ಮ ಊರಾಗ ನೂರಾರು ಮಂದಿ ಅದಾರ ಬೇಯವ, ನೂರಾರು ಮಂದಿ ಅದಾರ ಬೀಜ ಬಿತ್ತವ್ರು ಎಲ್ಲ ಬದಿಗೆ. ಈ ಚಾರ್ಲಿ ನಮ್ ಕೆಲಸ ಎಲ್ಲ ಹಗ್ಗಿರ್ತಾನ್ರಿ. ರೀ ಚಾರ್ಲಿ ಮಾವ್ರ ಬರ್ರಿ ಇಲ್ಲ ಸ್ವಲ್ಪ ಈ ಕಡೆ. ಮೊನ್ನೆ ನಾನು ಬರ್ಬೇಕಾದ್ರ ಆ ಕಟ್ಟಿ ಮಣ್ಣಿ ಕಲ್ಲಂಗ್ ಗೂಟ ಏನ ಗಸ ಗಸು ಬಿಸಿ ಕುಸು ಮಾತಾಡತ್ತಿದ್ರಲ್ಲಿ ಏನದು ನೋಡ್ರಿಲ್ಲ. ನಿಮ್ದು ನಾನಾ ಹೊಲ ಮಾಡಕ್ ಕುಂದ್ರಪ್ಪ ಅಂದ್ರ ಆಕಿನ ಬರ್ತಾಳಂತ್ರಿ. ಬೀಜ ಊರಕ್ಕ ಕರ್ಕಿ ಕೀಳಾಕ ಆಕಿನ ಬರ್ತಾಳಂತ್ರಿ. ಹೌದಲ್ಲೇಪ್ಪ, ಈ ಮಾತು ಮೊದ್ಲ ಹೇಳಕ್ ಬಂದನ ಮಗಳ. ನೀ ಹೆಂಗ ಬೀಜ ಬಿತ್ತಿಸ್ತೀವಿ ಅಂತ ಮೊದಲ ಪೂಜೆ ಮಾಡ್ತ ಹೇಳ. ನಾನು ಸ್ವಲ್ಪ ಕೆಲಸ ಇದ್ದವ ಹಿಂಗೋಗಿ ಹಿಂಗ್ ಬಂದು ಬಿಡ್ತೀನಿ. ಆಯ್ತಪ್ಪ ಹೋಯ್ತಾ ಜಲ್ದಿ ಬಾ. ಅಲ್ಲ ನಮ್ಮ ಅಪ್ಪನ ಒಂದು ಮಾತನ್ನ ಟರ್ನ್ ಮಾಡಿದಲ್ಲ ಹೆಂಗ ಅಂತ. ನಿಮ್ಮ ಅಪ್ಪನ ವೀಕ್ನೆಸ್ ಏನಂತ ನಂಗೆ ಚೆನ್ನಾಗಿ ಗೊತ್ತು. ಅದನ್ನ ಟೈಮ್ ಬಂದಾಗ ಅಷ್ಟೇ ಉಪಯೋಗಿಸ್ಕೊಂತೀನಿ ನೋಡು. ಹೌದು ಮತ್ತ ಮಳಿ ಒಂದು ಆಗ ಈಗ ನಾಕತ್ತೈತಿ ಬಿತ್ತಕ್ಕೆಲ್ಲ ತಯಾರು ಮಾಡ್ಕೊಂಡಿಲ್ಲ. ನಿನ್ನ ಹೊಲ್ದಾಗ ನಾ ಈಗ ಹೋಗಿ ಬೀಜ ಬಿತ್ತಿದ್ರ ಅವು ಉಳಿತಾವನ ಎಲ್ಲಾ ಬಿಸಿಲು ಹೊಡೆದಕ್ಕ ಸುಟ್ಕೊಂಡು ಹೋಗ್ತಾವು. ಮತ್ತೇನ್ ಮಾಡುದು ಯಾಕ? ತಡಿ ಒಂದ್ ಸ್ವಲ್ಪ ತಡಿ. ತಡ್ಕೊಂಡ್ ಬಾಳತ್ತ ಯಾಕಂತ ಕೇಳ್ತಾ ಇಲ್ಲ ಮಳ್ಳಿ ಹಳೆ ಮಳ್ಳಿ ಬೀಜ ಬಿತ್ತಿದ ಬಂದ್ರ ನಿನ್ನ ಹೊಲ್ದಾಗ ಬೀಜ ಹಾಕಿರ್ ಬಂದ ಎಲ್ಲಾ ಮಠಮ ಹೇಳ್ಕೋವು. ನೋಡ ಅದೇನ್ ಮಾಡ್ತೇವ ಬಿಡ್ತೇವ ಗೊತ್ತಿಲ್ಲ ನನಗ. ನೋಡ ನೀ ಸ್ವಚ್ಛ ಮಾಡಾಕ ಎಲ್ಲ ನಿನ್ನ ಸಮಾನ. ಅದ್ ಹೆಂಗ್ ಮಾಡ್ತೀವಿ ಹೆಂಗ್ ಬಿಡ್ತೀವ ನಿನಗ್ ಬಿಟ್ಟದ. ಪೀಕ್ ಬಾತ್ರ ಬರ್ಬೇಕು ಒಟ್ಟ ನನಗ. ನೀ ಇಷ್ಟು ಪರ್ಮಿಷನ್ ಕೊಟ್ರಪ್ಪ ಅಂದ್ರ ಒಂದ ತಿಂಗಳ ರೆಡಿ ಮಾಡಿ 3 ತಿಂಗಳಿಗೆ ಮುಂದಕ್ಕೆ ತರಿಸಿ ಕೈ ಬಿಡ್ತಿ ನೋಡು. ಅಯ್ಯೋ ನೀ ಹೇಳ್ತಿ ಅಂದ್ರ ನಾ ಕೇಳಕ್ ರೆಡಿನ ಅದೀನಿ. ಹೇಳ್ತೀನಿ ಕೇಳ. ಹಾಲಿಗೇನು ಬಣ್ಣ ಇಲ್ಲ, ನೀರಿಗೇನು ಕಲರ್ ಇಲ್ಲ, ನನಗೆ ನಿನ್ನಂತ ಗೆಳೆಯ ಇಲ್ಲ. ಮಣ್ಣನ್ನು ನಂಬಿ ನಾನಾದ ರೈತ, ಮಣ್ಣನ್ನು ನಂಬಿ ನಾನಾದ ರೈತ, ಕುರಿಯನ್ನು ನಂಬಿ ನಾನಾದ ಕುರಿಗಾರ, ಈ ಬಿಳಿ ಹುಡುಗಿ ನಂಬಿ ನಾನಾದೆ ಅರವುಚ್ಚ. ಕರಗದ ಮನುಷ್ಯನಲ್ಲ, ಆದ್ರೆ ಬೆದರದ ಮನುಷ್ಯನಿಲ್ಲ. ಹಾ, ಪ್ರೇಮಕ್ಕೆ ಬೆಲೆನೇ ಇಲ್ಲ. ಬಾ ಕಡ ಇದೆ ಲಗ್ನ ಪಾಣಿ
ಹುಟ್ಟುವಾಗ ಒಬ್ಬನೇ, ಸಾಯುವಾಗೂ ಒಬ್ಬನೇ, ಸಂಸಾರ ಮಾಡುವಾಗೂ ಒಬ್ಬನೇ ಇರುವಾಗ ರೈತ ಸಂಘಕ್ಕೆ ಒಬ್ಬನೇ ಅಧ್ಯಕ್ಷ ಇರಬೇಕಲ್ಲವೇ? ಬೆಳಗ್ಗೆ ಯಾವುದೇ ಸುಂಟರ ಗಾಳಿ ಸುತ್ತು ಎದುರಾಗಿ ಬಂದರು ಈ ಹೆಸರುಟವೇ ನನ್ನ ಹೆಸರ ಮೇಲೆ ಇರಬೇಕು. ವಜ್ರಕಾಂತ್, ಸುಂಟರ ಗೋಳಿಯನ್ನೇ ಸೊತ್ತು ಹಾಕಿಕೊಂಡು ಬರ್ನ್ ಮಾಡುವ ಈ ಬೆಂಕಿ ನಿನ್ನ ಜೊತೆ ಇರುವಾಗ ಆ ಹಸಿರು ಟೇಬಲ್ ಯಾವಾಗಲೂ ನಿನ್ನ ಹೆಗಲ ಮೇಲೆ ರಾರಾಜಿಸುತ್ತಲೇ ಇರುತ್ತದೆ. ವಜ್ರಕಾಂತ, ಈಗಾಗಲೇ ರೈತ ಸಂಘ ಸದಸ್ಯರನ್ನು ಮುಕ್ಕಾಲು ಭಾಗ ನಮ್ಮ ಕಡೆ ಸೆಳೆದಿದ್ದೇವೆ. ಸಾಕ್ಷಾತ್ ಪರಮಾತ್ಮನೇ ಬಂದರು, ಗೆಲುವು ನಮ್ಮದೇ. ಸೌಕರ್ಯ ನೀವು ಹೇಳಿದಂಗೆ ನೋಡ್ತೀವಿ. ಸೌಕರ್ಯ ನೀವು ಸಾಲ ಮನ್ನಾ ಮಾಡಿದ್ರೆ ನೀವು ಹೇಳ್ದಂಗೆ ನೋಡ್ತೀವಿ. ಸಾವುಕಾರ, ಇದು ಸಾಯಂಕಾಲ ಬಹಿರಂಗ ಸಭೆ ರೀಪ್ಪ. ನೀರಿನ ಸಮಸ್ಯೆ, ರೈತರ ಸಮಸ್ಯೆ ರೀಪ್ಪ, ಹೆಣ್ಮಕ್ಳ ಸಮಸ್ಯೆನೂ ಇಲ್ಲೋಡೋ. ಈ ಹಳ್ಳಿ ಜನಕ್ಕ ಸೂಕ್ಷ್ಮವಾಗಿ ಮಾತಾಡಿದ್ರ ಈ ಹಳ್ಳಿ ಜನ ನಮ್ಮ ಕಡೆ ಒಲಿತದ್ರಿ ಅಪ್ಪ, ನಮ್ಮ ಕಡೆ ಒಲಿತಾರ. ನನಗೆ ಪಟ್ಟು ಮಾಡಿ ತೋರಿಸಿದರೆ ಬೆಟ್ಟವನ್ನೇ ನುಂಗುತ್ತೇನೆ. ಬೇಕೆ ಇವರಿಗೆ ಏನು ಬೇಕೋ, ಎಷ್ಟು ಹಣ ಬೇಕೋ ಕೇಳಿ ಅಷ್ಟು ಕೊಟ್ಟು ಕಳಿಸು. ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ. ಓಕೆ, ನಾನು ಮಾಡಿದಂತೆ. ಮೋನಿಕಾ, ಮೋಸ
ವಂಚನೆ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುತ್ತಿರುವ ಕರ್ಮಗೇಡಿಗಳೇ, ಭೂಮಾಫಿಯ ಮಾಡುತ್ತಿರುವ ನಿಮ್ಮಂತ ನರ ರಾಕ್ಷಸರ ಕೈಯಲ್ಲೇ ಆ ಪವಿತ್ರವಾದ ರೈತ ಸಂಘದ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಕಪಿ ಕೈಯಲ್ಲಿ ಅರಮನೆ ಸಿಕ್ಕಂತೆ ಆಗುತ್ತದೆ. ನಾನೇ ಮುಂದಿನ ರೈತ ಸಂಘದ ಅಧ್ಯಕ್ಷನೆಂದು ತೀರ್ಮಾನವಾಗಿದೆ. ನೋಡು ಸೂರ್ಯ, ನಿನಗೆ ಏನು ಬೇಕೋ ಎಷ್ಟು ಬೇಕೋ ಕೇಳು. ಚಿಟಿಕೆ ಅವರಷ್ಟಲ್ಲಿ ನಿನ್ನ ಮುಂದೆ ಬಂದು ಬಿದ್ದಿರುತ್ತೆ. ಥು, ನಾಲಾಯಕ್, ನಿನ್ನ ತೊಟ್ಟ ಎಂಜಲಿಗೆ ಆಸೆಗೆ ಬಾಯಿ ತೆರೆಯಲು ನಾನು ನಾಯಿ ಜೇತಿಯವನಲ್ಲ. ಈ ಬಂಟ ಪ್ರಗತಿಪರ ರೈತ ನಿಮ್ಮಂತ ಲುಚ್ಚ ಭಿಕ್ಷಕರಿಗೆ ಭಿಕ್ಷೆ ಹಾಕುವ ರಣಧೀರ. ನೋಡು ವಜ್ರಕಾಂತ್, ನಿನ್ನ ಹಣದ ಆಸೆಗೆ ಮುಗ್ಧ ರೈತರ ಮನಸ್ಸನ್ನು ಕೆಡಿಸಬೇಡ. ನಿನ್ನ ಶರವೇಗದ ವ್ಯಾಘ್ರ ಮನಸ್ಸಿಗೆ ಲಂಗೋಲಗಂ ಹಾಕದೆ ಹೋದರೆ ನಿನ್ನ ಅಂತ್ಯಕ್ಕೆ ಹಂಗಾರ ಹಾಕಲು ನಮ್ಮೂರಿನ ಹುಲಿ, ಈ ಹಳ್ಳಿ ಹುಲಿ ಬಂದೇ ಬರುತ್ತಾನೆ. ನಾನು ಬರುತ್ತೇನೆ. ಸೂರ್ಯ ಕಿರಣದಂತೆ ಪಳ ಪಳ ನೀನು ಮಾತನಾಡಿ ಹೋದರೆ ನೀನು ಏರೋ ಎಂದು ಕಂಡಿದ್ದೀಯಾ? ಅದು ನಿನ್ನ ಭ್ರಮೆ. ಆ ಹುಲಿಯನ್ನ ಗೋರಿಯಲ್ಲೇ ನಿಮ್ಮೆಲ್ಲರಿಗೂ ಒಂದೇ ಸಲ ಮೋಕ್ಷ ನೀಡುತ್ತೇನೆ. ಲೇ ಚಾರ್ಲಿ, ಯಪ್ಪ ಲೇ ಬ್ಯಾಪ್ಪ, ಬಾಯ್ ತರ್ಕೊಂಡು ನಿಂತಿಯಲ್ಲ, ನಡೆ ಕಾರ್ಖಾನೆ ಕಾಮಗಿರಿ ಕೆಲಸ ನೋಡಿ ಬರೋಣ. ನಡೀಲಿ ನಿಮ್ಮ ರಥ ಎಲ್ಲಿ ಮಠ ನಡೀತೈತೆ. ಆದ್ರ ರೈತ ಸಂಘದ ಅಧ್ಯಕ್ಷರ ಮ್ಯಾಗ ಕಣ್ಣು ಹಾಕ ನಮ್ಮ ಸಾವುಕಾರ. ಆದ್ರ ನಮ್ಮ ತಾಲೂಕಿಗೆ ಎಮ್ಮೆಲ್ಗದ ಗ್ಯಾರಂಟ್ರಿ. ಆದ್ರ ನಮ್ಮ ಸಾವುಕಾರದ ಸರಳ ನೋಡಿವ ಎಲ್ಲಕ್ಕೂ ದೊಡ್ಡ ಬಾಯಿಗೆ ಹಾಕ್ಯಾನ. ಬೋರ್ಡ್ ಬಾಯಿ ಹಾಕ್ಯಂತಂದ್ರೆ ನಾನು ಸುಮ್ಮನೆ ಇರ್ತೀನ. ಅದಾಗಿಟ್ಟು ಕೈ ಕಾಲು ಅಳ್ಳಾಡ್ಸಿದ್ರಾತು. शिवा जगत तैयार करके सो गया, ब्रह्मा जीवन निर्माण करके भूल गया. ಆದರೆ ನನ್ನಿಂದ ಸೃಷ್ಟಿಗೊಂಡ ದುರಾಂಕರ ಸುಂಟರಗಾಳಿಯಿಂದ ಈ ಸಾಮ್ರಾಜ್ಯದಲ್ಲಿ ಕುಖ್ಯಾತಗಳ ನಾಯಕನಾಗಿ ರೌಡಿ ಸಾಮ್ರಾಜ್ಯದಲ್ಲಿ ಅದ್ದೂರಿ ದರ್ಬಾರ್ ಮಾಡುವುದೇ ಈ ಕೆಂಗೆಟ್ಟ ಆಲಿಯಾಸ್ ಬೆಂಕಿಯ ಪ್ಲಾನ್. ಲೇ ವಜ್ರಕಾಂತ, ನಿನ್ನ ಶ್ರೀಮಂತಿಕೆಯ ಶ್ರೀತನ ಕ್ಷಣಿಸುವ ಸಮಯ ಸಮೀಪ ಬಂದಂತಾಯಿತು. ನಾ ಹೆಣದ ಜೇಡರ ಬಲೆಗೆ ಬಿದ್ದು ಒತ್ತಾಡುವ ಹುಲ ನೀನಾದೆ. ಸೊಕ್ಕಿನಿಂದ ಮೆರೆಯುತ್ತಿರುವ ನಿನ್ನ ತಂಗಿಯ ಶೀಲದ ಸುಖ ಅನುಭವಿಸಿ ಬಿಸಾಕುವೆ ಮುಸುರೆ ತೊಟ್ಟೆಗೆ. ನನ್ನ ಸೂತ್ರಧಾರಿ ಮೋನಿಕಾ ಬಂದಂತಾಯಿತು. ಬರಲೆ ಹಾಯ್ ನನ್ನ ರಾಜ, ಬೇಗ ಬಾ ಅಂತ ಫೋನ್ ಮಾಡಿ ಹೇಳಿದಲ್ಲ. ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಇತ್ತಾ? ಕೇವಲ ಇಂಪಾರ್ಟೆಂಟ್ ಅಲ್ಲ ಮೋನಿಕಾ, ವೆರಿ ವೆರಿ ಇಂಪಾರ್ಟೆಂಟ್ ವಿಷಯವಿದೆ. ಗುರಿ ನೋಡಿ ಎಸೆದ ನನ್ನ ಕಲ್ಲಿನ ಹೊಡೆತಕ್ಕೆ ಸೌಖ್ಯದಲ್ಲಿ ಕೋಬಿ ಬರದ ಕತೆ ತಿರುಮರು ಮಾಡುವೆ. ಒಂದು ಹಾಗೆ ನಿನಗೆ ಕೊಟ್ಟ ಕೆಲಸ ಮಾಡಿ ಮುಗಿಸಿರುವ ತಾನೆ. ಬೆಂಕಿ, ಈಗಾಗಲೇ ಮೇರೆ ಸಬ್ ಕಾಮ್ ಖತಮ್ ಹೋ ಗಯಾ. ಆದ್ರೆ ಆ ಫ್ಯಾಕ್ಟರಿ ರೆಕಾರ್ಡ್ ನನ್ನ ಕೈ ಸೇರ್ತಾನೆ ಇಲ್ಲ. ಚಾರ್ಲಿ ಮತ್ತೆ ಬಂದು ಕೆಡಿಸ್ತಾ ಇದ್ದಾನೆ. ಬೇಗ ಮಾಡಿ ಮುಗಿಸು ಮೋನಿಕಾ. ಆ ಚಾರ್ಲಿಗೆ ಸ್ವಲ್ಪ ಹಣದ ಆಸೆ ತೋರಿಸಿದರೆ ಸುಮ್ಮನೆ ಬಿದ್ದಿರುತ್ತಾನೆ. ಅವನ ವಿಷಯ ನನಗೆ ಬೇಡ.
ಆ ಫ್ಯಾಕ್ಟರಿಯ ರೆಕಾರ್ಡ್ ನಮ್ಮದಾದರೆ ಈ ಊರಿನ ರೈತರು ನಮ್ಮ ಅಡಿಯಲ್ಲಿ ಹಾಳಾಗಿ ಬಿದ್ದಿರುತ್ತಾರೆ. नहीं समझ तो कुछ भी नहीं संकल्प होता, जितना प्रयत्न करता उतना फल मिलता है. कल जाके मेरा सब काम खत्म करेगा, मेरा जीवन पर अनुभव दिखाएगा. ಮೋನಿಕಾ, ಯಾರು ಇರದ ಈ ನಿಸರ್ಗದ ಮಧ್ಯೆ ನಿನ್ನ ಹಿಂಪಾದ ಕಂಠದಿಂದ ಒಂದು ಸೊಗಸಾದ ಹಾಡು ಮೂಡಿ ಬರಲಿ. ಮೋನಿಕಾ, ಇದೇ ನಮ್ಮ ಈ ಕಳ್ಳ ಕದಿಮರ ಮೋಸಗಾರನೊಂದಿಗೆ ನೀನು? ಸೂರ್ಯ, ಈ ಸಮಯದಲ್ಲಿ ನೀನು? ನಿರ್ಭಯವಾದ ಈ ಸ್ಥಳದಲ್ಲಿ ಎರಡು ಸರ್ಪಗಳ ಮಿಲನದ ಬಂದು ಡಿಸ್ಟರ್ಬ್ ಮಾಡಿವೆಯಲ್ಲೋ, ಯಾರು ನೀನು? ಬೆಂಕಿ, ಹೇಳಿದನಲ್ಲ, ನನ್ನ ಪ್ರೀತಿಯ ಪಲ್ಲಕ್ಕಿ ವಾರಸ್ತಾರ ನಾನು ಉಪಯೋಗಿಸಿಕೊಂಡು ಬಿಸಕುವ ಗೊಂಬೆ ಎಂದು. ಏನು? ನೀನು ಉಪಯೋಗಿಸುತ್ತಿರುವ ಗೊಂಬೆಯ? ಲೇ, ನಿನಗೆ ಪ್ರೀತಿ ಪ್ರೇಮ ಎಂದರೆ ಗೊತ್ತಾ? ಅಂತ ಪವಿತ್ರ ಶಬ್ದಕ್ಕೆ ಚ್ಯುತಿ ತಂದ ಮೋಸಗಾತಿ. ಹಳ್ಳಿಯ ರೈತರ ಹುಡುಗರನ್ನು ಪ್ರೀತಿ ಪ್ರೇಮ ಎಂದು ನಂಬಿಸಿ ನಿಮ್ಮ ಮೋಸದ ಆಟದ ಗೊಂಬೆಯನ್ನು ಮಾಡಿಕೊಂಡು ಉಂಡೆಯಲ್ಲಿ ಬಿಸಾಕಿವರೆಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದ ಕುರಿತು ನಿನ್ನ ಉಪದೇಶ ಅವಶ್ಯಕತೆ ನನಗಿಲ್ಲ.
ಗೊತ್ತಿಲ್ಲ. ಯಾರೋ ನೀನ್ ಯಾರಂತ ನನಗೆ ಗೊತ್ತಿಲ್ಲ. ಹೊರಟ ಹೋಗು ಇಲ್ಲಿಂದ. ಹೊರಟು ಹೋಗಲು ಹೋಗುತ್ತೇನೆ. ಹೋಗದಿದ್ದರೆ ಏನು ಮಾಡುವಲೆ ಮೋಸಗಾತಿ? ಇದು ನನ್ನ ಊರು, ಹುಟ್ಟಿ ಬೆಳೆದ ತವರೂರು. ನೀನು ಎಲ್ಲಿಂದ ಬಂದು ನನಗೆ ಮೋಸದ ಪ್ರೀತಿ ತೋರಿಸಿ ಹೊರಟು ಹೋಗು ಎನ್ನುತ್ತೇಯಲ್ಲ ಮಾರೆ. ನೀನು ಮೊದಲು ಈ ಊರಿನಿಂದ ನನ್ನ ಮನಸ್ಸಿನಿಂದ ಹೊರಟು ಹೋಗು. ಈ ಪುಣ್ಯ ಭೂಮಿಯಲ್ಲಿ ಸೀತಾಮಾತೆ ಸತಿ ಸಕ್ಕುಬಾಯಿ ಮಹಾನ್ ಪತಿವೃತಿಯವರು ಹುಟ್ಟಿ ಬೆಳೆದ ನಾಡು. ಈ ಪುಣ್ಯ ಭೂಮಿಯಲ್ಲಿ ನೀನು ಇಲ್ಲೇ ಇದ್ದರೆ ನಮ್ಮ ಪವಿತ್ರವಾದ ಸಂಸ್ಕೃತಿಯನ್ನು ಹಾಳು ಮಾಡುತ್ತೀಯ. ನನಗೆ ಹುಚ್ಚು ಹಿಡಿಯುತ್ತದೆ. ಹೋಗು, ನನ್ನ ಕಣ್ಣೆದುರಿಗೆ ಇರಬೇಡ. ಹೋಗು, ಬಹು ದೂರ ಹೋಗು. ನನಗೆ ಹೊರಟು ಹೋಗು ಎಂದು ಹೇಳೋರು ಇನ್ಯಾರು? ನನಗೆ ತಾಳಿ ಕಟ್ಟಿದ ಪತಿಯೋ ಅಥವಾ ಈ ರೀತಿ ನನ್ನ ಪ್ರಿಯಕರನು? ಅದು ಯಾವುದು ಅಲ್ಲ ಹುಚ್ಚು ನಾಯಿ. ನಿನ್ನ ಪ್ರೀತಿ ಎಂಬ ಮಾಯ ಜಿಂಕೆಯಿಂದ ಬಿದ್ದು ನಾನು ಹುಚ್ಚನಂತೆ ಆದೆ. ನನ್ನ ಭವಿಷ್ಯವನ್ನು ಹಾಳು ಮಾಡಿಕೊಂಡ ಪಾಪಿ. ಮೋನಿಕಾ, ನನ್ನ ಮೇಲೆ ಸಿಟ್ಟಿದ್ದರೆ ಹೊಡಿ ಬಡಿ ಕೊಂದು ಹಾಕು, ಆದರೆ ಪ್ರೀತಿಸುವುದಿಲ್ಲ ಎಂದು ಮಾತ್ರ ಹೇಳಬೇಡ. ಮೋನಿಕಾ, ನೀನಿಲ್ಲದೆ ಇದ್ದರೆ ಹೋದರೆ ನಾನು ಇದ್ದು ಸತ್ತಂತೆ. ಮೋನಿಕಾ, ನಾನು ಇದ್ದು ಸತ್ತಂತೆ. ನನ್ನ ಕೈ ಬಿಡಬೇಡ ಮೋನಿಕಾ. ನನ್ನ ದನ ಕರುಳ ಸಗಣಿ ಎತ್ತುವ ವಾಸನೆ ಕೈಯಿಂದ ನನ್ನ ಮುಟ್ಟಬೇಡ. ಇಲ್ಲಿವರೆಗೂ ನಡೆದ ಒಂದು ಕನಸನ್ನು ಮರೆತು ಬಿಡು. ಹೋಗು, ನಿನ್ನ ಕೆಲಸ ಏನಂತ ನೋಡಿಕೊ. ನೋಡು ಮೋನಿಕಾ, ಈ ಸಗಣಿ ಎತ್ತುವ ಕೈಗಳನ್ನು ಹೊಲಸು ಅಂದೆಯ. ಇದೇ ಕೈಗಳಿಂದ ನಿಮ್ಮಂತವರಿಗೆ ಹಾಲು ಕರೆದು ಕುಡಿಯಲು ಕೊಟ್ಟಾಗ, ಪಂಚಾಮೃತ ಎಂದು ಸೇವನೆ ಮಾಡುವಾಗ ಹೊಡೆಯಲಿಲ್ಲವೇ ನಿನ್ನ ಮೂಗಿಗೆ ಕೆಟ್ಟ ವಾಸನೆ? ಅಷ್ಟೇ ಯಾಕೆ, ಇದೇ ಹೊಲಸು ಕೈಗಳಿಂದ ಪವಿತ್ರವಾದ ಬೀಜವನ್ನು ಭೂತಾಯಿ ಮಡಿಲಿಗೆ ಬಿತ್ತಿ ಅದರಿಂದ ಬರುವ ಫಸಲನ್ನು ಅನ್ನವೆಂದು ಸ್ವೀಕರಿಸುವಾಗ ಬಡಿಯಲಿಲ್ಲವೇ ನಿನ್ನ ಮೂಗಿಗೆ ಕೆಟ್ಟ ವಾಸನೆ? ಮಳೆ ಗಾಳಿ ಚಳಿ ಯಾವುದು ಲೆಕ್ಕಿಸದೆ ಅನ್ನ ತನ್ನ ದೇಹವನ್ನು ಭೂತಾಯಿ ಮಡಿಲಿಗೆ ಮೀಸಲಿಟ್ಟು ಇಡೀ ಜಗತ್ತಿಗೆ ಅನ್ನ ಹಾಕುವ ರೈತನ ಕೈಗಳು ಹೊಲಸು ಒಂದೆಯಲ್ಲ. ಛೇ, ನಿನ್ನಂತ ಪ್ಯಾಟಿ ಸೋಗಲಾಡರಿಗೆ ಪ್ರೀತಿ ಪ್ರೇಮ ಎಂದರೆ ಪಾರ್ಟಿ ಲಾಡ್ಜ್ ರೆಸ್ಟೋರೆಂಟ್ನಲ್ಲಿ ನಿಮ್ಮ ತಿಟೆ ತೀರಿದ ಮೇಲೆ ನೀವು ಲವ್ ಪ್ರೀತಿ ಎನ್ನುತ್ತೀರಿ. ಆದರೆ ನಾವು ಪ್ರೀತಿ ಪ್ರೇಮ ಎಂದರೆ ಸತಿಪತಿ 100 ವರ್ಷ ಒಂದಾಗಿ ಸುಖ ಸಂತೋಷದಿಂದ ಬಾಳುವ ಪ್ರಾರಂಭ ಮೆಟ್ಟಲು ಅಂತೀವಿ. ಅಂತ ಪ್ರಾರಂಭ ಮೆಟ್ಟಲಿಗೆ ಕಳಿಸಿಕೊಂಡ ಕುಳಿಗೆಟ್ಟ ನಾರಿ ನೀನು. ಮೋನಿಕಾ, ಮೋನಿಕಾ, ಆ ವೇಷದಲ್ಲಿ ಏನೇನೋ ಮಾತಾಡಿಬಿಟ್ಟೆ. ತಪ್ಪು ಎನಿಸಿದರೆ ಕ್ಷಮಿಸು. ಈ ಊರೇ ಜಗತ್ತು, ಕೃಷಿಯೇ ನನ್ನ ಸಂಸ್ಕಾರ. ತುಡುಕೊಂಡು ತಿನ್ನುವ ನನಗೆ ಪ್ರೀತಿಯ ಪಾಯಸ ಉಣಿಸಿದೆ. ಯಾಕೆ ಮೋನಿಕಾ, ಯಾಕೆ? ನನ್ನ ಮೇಲೆ ದ್ವೇಷ ಇದ್ದರೆ, ಸಿಟ್ಟು ಇದ್ದರೆ ಒಂದೇ ಸಾರಿ ಬಡಿ ಬಡಿ ಕೊಂದು ಹಾಕು. ಆದರೆ ಪ್ರೀತಿ ಪ್ರೇಮ ಎಂದು ತಲೆ ಕೆಡಿಸಿ ಇನ್ನಿಲ್ಲ ಎಂದರೆ ನಾನು ಸಾಯುವೆ, ನಿನ್ನನ್ನು ಗುಡ್ ಬೇಟಿ, ವೆರಿ ಗುಡ್. ಕೋಟ್ಯಾಧಿಪತಿಗಳಿಂದ ನನ್ನ ಮದುವೆ ಆಗಲು ಸಾಲು
ನಿಂತಾಗ ಕೇವಲ ಹೊಲಕ್ಕೆ ಉತ್ತಿ ಬಿತ್ತಿ ಬೀಜನ ಬಿತ್ತಿ ಆ ಫಲಕ್ಕೋಸ್ಕರ ವರ್ಷವಿಡೀ ಕಾಯುವ ಈ ರೈತನನ್ನು ನಾನು ಮದುವೆ ಆಗ್ಬೇಕಾ? ನಾನು ಹೇಗಿದೆ ಈ ಬೆಂಕಿ ಹೆಣೆದ ಭಯಾನಕ ಬಲೆ? ನಾ ಹೆಣೆಯುವ ಮೋಸದ ಬಲಿಗೆ ಪ್ರತಿಯೊಬ್ಬರು ಬೀಳಲೇಬೇಕು. ಲೇ ಹುಲಿಯ, ನಿನ್ನ ಸೂರ್ಯನ ಕೊತ್ತು ನೆಲಕ್ಕೆ ಬಿತ್ತು. ಮೋನಿಕಾ, ನಡೆ ಹೋಗೋಣ. ನಡೆಬೇಕಿ ಇವನ ದೇಹವನ್ನು 10 ನಾಯಿಗಳ ಪಾಲಾಗಲಿ. ಮೋನಿಕಾ